18ನೇ ಆವೃತ್ತಿ ಆ್ಯಂಡ್ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18 ನಾಳೆ ನಡೆಯುವಂಥ ಮ್ಯಾಚ್ನಲ್ಲಿ ಕಪ್ ನಮ್ದೇ ಅನ್ನುವಂಥದ್ದನ್ನು ಅಭಿಮಾನಿಗಳು ಜಪಿಸ್ತಿದ್ದಾರೆ ಆ್ಯಂಡ್ ಪಟ್ಟಿಸ್ತಿದ್ದಾರೆ. ಸೊ ನಾಳೆ ನಡೀತಿರುವಂತಹ ರೋಮಾಂಚಕ ಪಂದ್ಯಕ್ಕೆ ವಿದ್ಯಾರ್ಥಿಗಳು ಕೂಡ ಶುಭ ಹಾರೈಸಿದ್ದಾರೆ. ಸೊ 18ನೇ ಆವೃತ್ತಿ 17 ವರ್ಷಗಳ ನಂತರ ಆಗ್ತಿರುವಂತಹ ಈ 18 ವರ್ಷದ ಈ ಒಂದು ಫಲಿತಾಂಶ, 18 ವರ್ಷಗಳು ಏನೆಲ್ಲ ಕಷ್ಟಪಟ್ಟಿದ್ರೋ ಈಗ ಫಲಿತಾಂಶ ನಾಳೆ ಹೊರಬೀಳುತ್ತೆ ಅಂತ ವಿದ್ಯಾರ್ಥಿಗಳು ಹಾಗೆ ಕ್ರಿಕೆಟ್ ಪ್ರೇಮಿಗಳು ಹೇಳಿದ್ದಾರೆ. ಸೊ ಹಾಗೆ ಈ ಸಲ ಕಪ್ ನಮ್ದೇ ಅಂತ ಹೇಳ್ಕೊಂಡಿದ್ದಾರೆ. ಸೊ ಏನ್ ಹೇಳಿದ್ದಾರೆ RCBಯ ಅಭಿಮಾನಿಗಳು ಇಲ್ಲಿದ್ದಾರೆ. ಅಂಡ್ 17 ವರ್ಷದಿಂದ ನಾವು ಕಪ್ ಗೆದ್ದಿಲ್ಲ. ಈ ವರ್ಷ ಯಾಕೋ ಗೆಲ್ತೀರಿ ಅನಿಸ್ತಾ ಇದೆ. ಯಾಕಂದ್ರೆ ಪ್ರತಿ ವರ್ಷ ಏನೋ ಒಂದು ಪ್ರಾಬ್ಲಮ್ ಇರ್ತಾ ಇತ್ತು. ಇಲ್ಲ ಟಾಪ್ 3 ಆರ್ಡರ್ಸ್ ಅಲ್ಲಿ ಬ್ಯಾಟಿಂಗ್ ಆಡ್ಬಿಟ್ಟು ಯಾರು ಆಡ್ತಾ ಇರಲಿಲ್ಲ, ಇಲ್ಲ ಸ್ವಲ್ಪ ಬೌಲಿಂಗ್ ಇರ್ತಾ ಇತ್ತು, ಬ್ಯಾಟಿಂಗ್ ಇರ್ತಾ ಇರಲಿಲ್ಲ. ಪ್ರತಿಯೊಬ್ರು ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಒಂದೊಂದು ಇದರಲ್ಲಿ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ. ತುಂಬಾ ಖುಷಿಯಾಗಿದೆ. RCB ಗೆಲ್ಲುತ್ತೆ ಅನ್ಸ್ತಾ ಇದೆ. ನಮ್ಮ RCB ಗೆಲ್ತದೆ. ಈ ಸತಿ ಕಪ್ ನಮ್ದೆ 100% ಹೊಡಿತಾರೆ ಸರ್. ಸೆಂಚುರಿ ಹೊಡಿತಾರೆ ಈ ಸತಿ. ಕಪ್ ನಮ್ದೆ, ಸೆಂಚುರಿ ಹೊಡಿತಾರೆ. ವಿರಾಟ್ ಕೊಹ್ಲಿ ಈ ಸತಿ ಸ್ಟ್ರಾಂಗ್. 17 ವರ್ಷದಿಂದ ಕಾಯ್ತಾ ಇದ್ದೀವಿ. ಇದು 18ನೇ ವರ್ಷ. ಕಪ್ ನಮ್ದೆ, ಈ ಸತಿ ಗೆಲ್ತಾರೆ. ಅಷ್ಟು ಒಪ್ಕೊಂಡಿದ್ದೀವಿ ನಾವು. ಇವಾಗ ಫೈನಲ್ಸ್ ಬಂದಿದೆ. ಪಂಜಾಬ್ ವಿರುದ್ಧ ಗೆಲ್ಲುತ್ತೆ. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾನೆ. 200 ರನ್ ಹೊಡೆದಿ ಪಂಜಾಬ್ನ ಸೋಲಿಸಿ ಕಪ್ನ ಗೆಲ್ಲುತ್ತೆ. ನಾಳೆ ಪಂಜಾಬ್ ಮತ್ತು RCB ಮ್ಯಾಚಲ್ಲಿ ನಾವೇ ಗೆಲ್ತೀರಿ ಅಂತ ಫುಲ್ ನಂಬಿಕೆ ಇದೆ. 17 ವರ್ಷದಿಂದ ಕಾದು ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾನೆ ಇದ್ದೀರಿ. ಈ ಸರಿ ನಮ್ಮದೇ ಅಂತ ಫಿಕ್ಸ್ ಆಗಿದ್ದೀರಿ. ನಮ್ಮದೇ ಆಗುತ್ತೆ ಅಂತ ನಮ್ಮದೇ ಆಗುತ್ತೆ ಅನ್ಕೊತಾ ಇದ್ದೀರಿ. ಆಗಲಿ ಅಂತಲೂ RCB ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀರಿ. ರಜತ್ ಕ್ಯಾಪ್ಟನ್ಸಿ, DK ಅವರ ಕೋಚಿಂಗು ಎಲ್ಲ ಚೆನ್ನಾಗಿದೆ. ಈ ಸರಿ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಚೆನ್ನಾಗಿದೆ, ಫೀಲ್ಡಿಂಗು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ವಿರಾಟ್ ಅವರು 100 ಸೆಂಚುರಿ ಹೊಡಿಬೇಕು ಅನ್ನೋ ಆಸೆ ಇದೆ. ಹೊಡಿತಾರೆ ಅಂತ ಅನ್ಕೊತಾ ಇದ್ದೀರಿ. ಬಟ್ ಈ ವರ್ಷ ನಾವು ಕಪ್ಪು ಗೆಲ್ಲುತ್ತೆ ಅಂತ ತುಂಬಾ ಕಾನ್ಫಿಡೆನ್ಸ್ ಇದೆ. ಪಂಜಾಬ್ ವಿರುದ್ಧ ವಿರಾಟ್ ಕೊಹ್ಲಿ 100 ರನ್ಸ್ ಹೊಡಿತಾರೆ. ಕಪ್ ಗೆಲ್ತಾರೆ. ಜೈ RCBಗೆ. ಈ ಸತಿ ಕಪ್ ನಮ್ದೇ.